Hello everybody, welcome to my channel and also welcome to my manifestation series episode 1. And today in this episode we are discussing about the very basic things about manifestations. What is manifestation, how does it work, and why do many people say that manifestation have changed in their life. So first of all, what is manifestation? Manifestation is nothing but it's our thoughts, it's our feelings, and it's our emotions. ಸೊ ಇದು ಮೂರು ರಿಯಲ್ ಆಗಿ ಕಂಬೈನ್ ಆಗಿ ನಮ್ಮ ರಿಯಲ್ ಲೈಫಲ್ಲಿ ಅಪಿಯರ್ ಆಗೋದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವೇನು ಯೋಚನೆ ಮಾಡ್ತಿರ್ತೀವಿ, ನಾವೇನು ಫೀಲ್ ಮಾಡ್ತಿರ್ತೀವಿ, ನಮ್ಗೇನು ಎಮೋಷನ್ಸ್ ಇರುತ್ತೆ ಅಲ್ವಾ, ಇದೇ ಮೂರು ಕಂಬೈನ್ ಆಗಿನೇ ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗೋದು. ಇದೇ ಮ್ಯಾನಿಫೆಸ್ಟೇಷನ್ ಅಂದರೆ. ಸೊ ಮ್ಯಾನಿಫೆಸ್ಟೇಷನ್ ಬಂದ್ಬಿಟ್ಟು ಒಂದು ಮಿರಾಕಲ್ ಅಲ್ಲ, ಅಥವಾ ಓವರ್ ನೈಟ್ ಸಮ್ ಮ್ಯಾಜಿಕ್ ಆಗೋದು ಅಲ್ಲ. ಇಟ್ ಈಸ್ ಜಸ್ಟ್ ಆರ್ ಮೈಂಡ್ ಸೆಟ್, feeling, emotions, and the very important thing is our actions. So this is what manifestation is. Okay, next, why does manifestation work? Okay, ನಮ್ಮ ಮೈಂಡ್ಗೆ ಒಂದು ಪವರ್ಫುಲ್ ಹ್ಯಾಬಿಟ್ ಇದೆ. ಅದೇನು ಹ್ಯಾಬಿಟ್ ಅಂದರೆ ಇಟ್ ಲಿಸನ್ಸ್ ಟು ವಾಟ್ ಎವರ್ ಯು ರಿಪೀಟ್. ಸೊ ನಾವು ಏನು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಲ್ವಾ, ಅದನ್ನೇ ನಮ್ಮ ಮೈಂಡ್ ಕೇಳಕ್ಕೆ ಸ್ಟಾರ್ಟ್ ಮಾಡೋದು. ಓಕೆನಾ? ಸೊ ನಾವು ಯಾವಾಗಲೂ ಹೇಳ್ತಿರ್ಬೋದು, ಐ ಆಮ್ ವೆರಿ ಅನ್ಲಕ್ಕಿ, ನನ್ನ ಕೈಲಿ ಆಗಲ್ಲ ಇದು, ಐ ಕೆನಾಟ್ ಡೂ ಇಟ್ ಅಂತ. ಸೊ ಆಬ್ವಿಯಸ್ಲಿ ನಮ್ಮ ಮೈಂಡ್ ಅದನ್ನ ಕೇಳಿಸ್ಕೊಳುತ್ತೆ, ನಮ್ಮ ಆ್ಯಕ್ಷನ್ಸ್ ಕೂಡ ಅದೇ ಡೈರೆಕ್ಷನ್ಸ್ ಕೂಡ ಮೂವ್ ಆಗುತ್ತೆ. ಸೊ ಅದೇ ಥರ ನಾವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನಮ್ಮ ಆ್ಯಕ್ಷನ್ಸ್ ನಮಗೆ ಗೊತ್ತಿಲ್ಲದೇನೆ ಆ ಡೈರೆಕ್ಷನ್ಸಲ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಇಸ್ ಹೌ ದಿ ಮ್ಯಾನಿಫೆಸ್ಟೇಷನ್ ವಿಲ್ ವರ್ಕ್. ಸೊ ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್ ಎವ್ರಿ ಟೈಮ್. ಇದೇ ಥರನೇ ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಯಾವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಲ್ವಾ, ಅವಾಗ ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ ಯು ಡೋಂಟ್ ಬಿಲೀವ್ ಇನ್ ಯೋರ್ ಸೆಲ್ಫ್, ಹೌ ಡಸ್ ಯುವರ್ ಮ್ಯಾನಿಫೆಸ್ಟೇಷನ್ ವಿಲ್ ಕಮ್ ಟ್ರೂ? ಸೊ ಫಸ್ಟ್ ಥಿಂಗ್ ಇಸ್ ಯು ಮಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ 3 ಫೌಂಡೇಶನ್ಸ್ ಆಫ್ ಮ್ಯಾನಿಫೆಸ್ಟೇಷನ್. 3 ಫೌಂಡೇಶನ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಏನು ಅಂದರೆ ಕ್ಲಾರಿಟಿ, ಸ್ಪಷ್ಟತೆ. ನಮಗೆ ಫಸ್ಟು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ದ ಫೀಲಿಂಗ್, ದಿ ಎಮೋಷನ್ಸ್, ಆ್ಯಂಡ್ ಲಾಸ್ಟ್ ಒನ್ ಇಸ್ ಆ್ಯಕ್ಷನ್ಸ್. ಸೊ ಕ್ಲಾರಿಟಿ ಅಂದರೆ ಏನು? ನಾವು ಜಸ್ಟು ಯೋಚನೆ ಮಾಡಿದ್ರೆ ಆಗಲ್ಲ. ಇವಾಗ ನಮಗೆ ಒಳ್ಳೆ ಜಾಬ್ ಬೇಕು ಅಥವಾ ಒಳ್ಳೆ ಮನೆ ಬೇಕು, ಅದನ್ನ ಸುಮ್ಮನೆ ಒಳ್ಳೆ ಜಾಬ್ ಬೇಕು, ಒಳ್ಳೆ ಮನೆ ಬೇಕು, ಒಳ್ಳೆ ಸಂಬಳ ಬೇಕು ಅಂತ ಯೋಚನೆ ಮಾಡಿದ್ರೆ ಇಟ್ ವಿಲ್ ನಾಟ್ ವರ್ಕ್. ಒಳ್ಳೆ ಜಾಬ್ ಬೇಕು, ಎಲ್ಲಿ ಬೇಕು? ಬೆಂಗಳೂರಲ್ಲಿ ಬೇಕು, ಟೆಕ್ ಕಂಪನಿಯಲ್ಲಿ ಬೇಕು, ಒಳ್ಳೆ ಸಂಬಳ ಬೇಕು. ಎಷ್ಟು ಸಂಬಳ ಬೇಕು? 50,000-60,000 ಸಂಬಳ ಬೇಕು ಅಂತ ಯೋಚನೆ ಮಾಡಬೇಕು. ಒಳ್ಳೆ ಮನೆ ಬೇಕು, ಎಲ್ಲಿ ಬೇಕು ಮನೆ? ಬೆಂಗಳೂರಲ್ಲಿ ಬೇಕು. ಒಳ್ಳೆ ಸೈಟ್ ಬೇಕು, ಬೆಂಗಳೂರಲ್ಲಿ ಒಳ್ಳೆ ಸೈಟ್ ಬೇಕು. ನಮ್ಮ ಸುತ್ತಮುತ್ತ ಹಿಂಗಿರಬೇಕು, ನಮ್ಮ ಮನೆ ಹಿಂಗಿರಬೇಕು, ನಮ್ಮ ಮನೆ ಹಾಲ್ ಇಷ್ಟೇ ಇರಬೇಕು, ಹಾಲ್ ಒಳಗಡೆ ಇದೆಲ್ಲ ಇರಬೇಕು, ಮತ್ತು ನಮ್ಮ ಮನೆ ಸುತ್ತಮುತ್ತ ಇದೆಲ್ಲ ಇರಬೇಕು, ನಮ್ಮ ಬೆಡ್ರೂಮ್ ಹಿಂಗಿರಬೇಕು, ನಮ್ಮ ಬೆಡ್ರೂಮಲ್ಲಿ ಈ ವಸ್ತು ಇರಬೇಕು. ದಿಸ್ ಇಸ್ ವಾಟ್ ಸ್ಪೆಸಿಫಿಕೇಶನ್ಸ್, ಕ್ಲಾರಿಟೀಸ್. ನಮಗೆ ಸ್ಪಷ್ಟತೆ ಇರಬೇಕು ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಅಥವಾ ನಮ್ಮ ಡ್ರೀಮಲ್ಲಿ. ನಮಗೆ ಏನೇನು ಇರಬೇಕು ಅನ್ನೋದು ಫಸ್ಟ್ ನಮಗೆ ಸ್ಪಷ್ಟತೆ ಇರಬೇಕು. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಫೀಲಿಂಗ್. ಸೊ ಯಾವಾಗಲೂ ಒಂದು ಫೀಲಿಂಗ್ ಇರಬೇಕು ದಟ್ ಬಿಫೋರ್ ನಮ್ಮ ಆ್ಯಕ್ಷನ್ಸ್ ಟ್ರೂ ಆಗೋದಕ್ಕೂ ಮುಂಚೆನೂ ಕೂಡ ನಮಗೆ ನಮ್ಮ ಡ್ರೀಮ್ ಜಾಬ್ ಆದರೆ, ಸಿಕ್ಕರೆ ಹೆಂಗಿರತ್ತೆ ಅನ್ನೋ ಒಂದು ಫೀಲ್ ಇರಬೇಕು. ಮತ್ತು ಯಾವಾಗ್ಲೂ ಒಂದು ಆ ಫೀಲಿಂಗ್ ಇಲ್ಲ ಅಂದರೆ, ಪಾಸಿಟಿವ್ ಫೀಲಿಂಗ್ ಇರಬೇಕು. ಆ ಫೀಲಿಂಗ್ ಇಲ್ಲ ಅಂದರೆ ಇಟ್ ವಿಲ್ ನಾಟ್ ವರ್ಕ್ ಅಟ್ ಆಲ್. ಸೊ ನಮ್ಮ ಮೈಂಡ್ ಯಾವಾಗಲೂ ಪಾಸಿಟಿವ್ನ ಥಿಂಕ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಮಾತ್ರ ನಮಗೆ ಆ ಫೀಲ್ ಬರೋದಕ್ಕೆ ಸಾಧ್ಯ. ಸೊ ಓಕೆ, ಫೀಲಿಂಗ್ ಅಂದರೆ ಇನ್ ದ ಸೆನ್ಸ್ ನಮ್ಮ ಲೈಫಲ್ಲಿ ಇದಾಗತ್ತೆ, ಹೌದು ನನಗೆ ನಾನು ಇದನ್ನ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್. ಅದು ಫೀಲಿಂಗ್ ಇಲ್ಲ ಅಂದರೆ ಹೌ ಡಸ್ ಇಟ್ ವಿಲ್ ವರ್ಕ್? ಕರೆಕ್ಟ್ ಅಲ್ವಾ? ದಿಸ್ ಇಸ್ ವಾಟ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ಎಮೋಷನ್. ಹೌದು, ನಮಗೊಂದು ಎಮೋಷನ್ ಇರಬೇಕು. ಇವಾಗ ನಾನು ಜಸ್ಟ್ ಕುತ್ಕೊಂಡ್ಬಿಟ್ಟು ಹೌದು ನನಗೆ ಎಮೋಷನ್ಸ್ ಇದೆ, ನನಗೆ ಫೀಲಿಂಗ್ಸ್ ಇದೆ, ನನಗೆ ವರ್ಕ್ ಆಗಿಬಿಡುತ್ತೆ ಮ್ಯಾನಿಫೆಸ್ಟೇಷನ್ ಅಂದರೆ ವರ್ಕ್ ಆಗಲ್ಲ. ಓಕೆ, ಕಂಟಿನ್ಯೂ. ಓಕೆ, ದ 3 ಫೌಂಡೇಶನ್ಸ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ 3 ಫೌಂಡೇಶನ್ಸ್ ಆಫ್ ಮ್ಯಾನಿಫೆಸ್ಟೇಷನ್. 3 ಫೌಂಡೇಶನ್ಸ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ಏನೇನು ಅಂದರೆ ದಿ ಕ್ಲಾರಿಟಿ, ಫೀಲಿಂಗ್ಸ್ ಆರ್ ದಿ ಎಮೋಷನ್ಸ್, ಆ್ಯಂಡ್ ದಿ ಆ್ಯಕ್ಷನ್ಸ್. ಸೊ ಬೇಸಿಕ್ ಆಗಿ ಬೇಕಾಗಿರೋದು ಕ್ಲಾರಿಟಿ. ನಮಗೆ ಕ್ಲಾರಿಟಿ ಇರಬೇಕು, ನಮ್ಮ ಲೈಫ್ ಅಥವಾ ನಮ್ಮ ಗೋಲ್ ಹೆಂಗಿರಬೇಕು, ನಮ್ಮ ಮ್ಯಾನಿಫೆಸ್ಟೇಷನ್ ಹೆಂಗಿರಬೇಕು. ಜಸ್ಟ್ ಬಿಕಾಸ್ ಸೇಯಿಂಗ್ ದಟ್ ಐ ವಾಂಟ್ ಅ ಗುಡ್ ಜಾಬ್, ಐ ವಾಂಟ್ ಗುಡ್ ಸ್ಯಾಲ್ರಿ, ಐ ವಾಂಟ್ ಗುಡ್ ಹೋಮ್ ವಿಲ್ ನಾಟ್ ವರ್ಕ್. ವಾಟ್ ಟೈಪ್ ಆಫ್ ಜಾಬ್ ಡು ಯು ವಾಂಟ್? ಯಾವ ಥರ ಜಾಬ್ ಬೇಕು? ಒಳ್ಳೆ ಜಾಬ್ ಅಂದರೆ ಟೆಕ್ ಕಂಪನಿಯಲ್ಲಿ, ಬ್ಯಾಂಗ್ಳೂರಲ್ಲಿ ಎಲ್ಲಿ ಬೇಕು? ಎಷ್ಟು ಸಂಬಳ ಬೇಕು? 50,000-60,000 ಸಂಬಳ ಬೇಕು. ಮನೆ ಎಲ್ಲಿ ಬೇಕು? ಸೈಟ್ ಎಲ್ಲಿ ಬೇಕು? ಅಥವಾ ನಮ್ಮ ಮನೆ ಹೆಂಗಿರಬೇಕು? ಹಾಲಲ್ಲಿ ಇಂತಿಂಥ ವಸ್ತು ಇರಬೇಕು, ಕಿಚನಲ್ಲಿ ಇಂತಿಂಥ ವಸ್ತು ಇರಬೇಕು, ಕಿಚನ್ ಈ ಕಲರ್ ಇರಬೇಕು, ಹಾಲ್ ಈ ಕಲರ್ ಇರಬೇಕು, ಮನೆ ಔಟ್ಡೋರ್ ಹಿಂಗಿರಬೇಕು, ಇಂಡೋರ್ ಹೆಂಗಿರಬೇಕು ಅಂತ ಎಲ್ಲ ನಮಗೆ ಕ್ಲಾರಿಟಿ ಇದ್ದರೆ ಮಾತ್ರನೇ ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಕ್ಕೆ ಸಾಧ್ಯ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ದಿ ಎಮೋಷನ್ ಆರ್ ದಿ ಫೀಲಿಂಗ್. ಸೊ ಯಾವ ಥರ ಎಮೋಷನ್ಸ್ ಇರಬೇಕು, ಯಾವ ಥರ ಫೀಲಿಂಗ್ ಇರಬೇಕು? ಫೀಲಿಂಗ್ ಬಂದ್ಬಿಟ್ಟು ಒಂದು ಫ್ಯೂಯಲ್ ಥರ ನಮ್ಮ ಮ್ಯಾನಿಫೆಸ್ಟೇಷನ್ಗೆ. ಸೊ ಓನ್ಲಿ ಇಟ್ ಶುಡ್ ಓಕೆ, feeling is like the fuel to our emotion. It must be very strong.
ಯಾವಾಗ ಫೀಲಿಂಗ್ ಅಥವಾ ಎಮೋಷನ್ ಸ್ಟ್ರಾಂಗ್ ಆಗಿರುತ್ತೆ ಆವಾಗ ಮಾತ್ರ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸೊ ಫೀಲಿಂಗ್ ಯಾವ ಥರ ಫೀಲಿಂಗ್? ಪಾಸಿಟಿವ್ ಫೀಲಿಂಗ್ ಟುವರ್ಡ್ಸ್ ಎವ್ರಿಥಿಂಗ್. ಸೊ ಇವಾಗ ಏನೋ ಒಂದು ಆಗಬೇಕು ನನ್ನ ಲೈಫಲ್ಲಿ ಅಂದರೆ ಆ ಫೀಲಿಂಗ್ ನನಗಿರಬೇಕು. ಹೌದು, ನನ್ನ ಕೈಲಿ ಇದು ಆಗುತ್ತೆ ಅನ್ನೋ ಫೀಲಿಂಗ್ ನನಗಿದ್ರೆ ಮಾತ್ರ ನಮ್ಮ ಲೈಫಲ್ಲಿ ಅದು ವರ್ಕ್ ಆಗೋದಕ್ಕೆ ಸಾಧ್ಯ. ವೆನ್ ನಮಗೆ ಆ ಫೀಲ್ ಇಲ್ಲ ಅಂದವಾಗ ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಎಮೋಷನ್ಸ್ ಇರಬೇಕು. ಬಿಫೋರ್ ದಟ್ ಹ್ಯಾಪನಿಂಗ್ ಓನ್ಲಿ ನಾವು ಅಂದ್ಕೋಬೇಕು, ಹೌದು ನನಗೆ ಡ್ರೀಮ್ ಜಾಬ್ ಬೇಕು. ಹೆಂಗೆ ಡ್ರೀಮ್ ಜಾಬ್ ಬೇಕು, ಹೆಂಗಿರ್ತೀನಿ ನನ್ನ ಡ್ರೀಮ್ ಜಾಬ್ ಸಿಕ್ಕಿದ ಮೇಲೆ ಅನ್ನೋ ಒಂದು ಎಮೋಷನ್ಸ್ ಇರಬೇಕು. ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್ ಲೈಕ್ ಆ್ಯಕ್ಷನ್. ಸೊ ಆ್ಯಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಜಸ್ಟ್ ಕುತ್ಕೊಂಡ್ಬಿಟ್ಟು ಸುಮ್ಮನೆ ಯೋಚನೆ ಮಾಡಿಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ, ವಿಷನ್ ಬೋರ್ಡ್ ಮಾಡಿದ್ದೀನಿ, ಕುತ್ಕೊಂಡು ಯೋಚನೆ ಮಾಡ್ತಿದ್ದೀನಿ, ಡೈಲಿ ಯೋಚನೆ ಮಾಡ್ತಿದ್ದೀನಿ ಅಂದರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ನಮ್ಮ ಆ್ಯಕ್ಷನ್ಸ್ ಇರಬೇಕು. ಸೊ ಆಸ್ ಯುವರ್ ಆ್ಯಕ್ಷನ್ ಸೊ ವಿಲ್ ಬಿ ಯುವರ್ ರಿಯಾಕ್ಷನ್ ಆಲ್ಸೋ. ಸೊ ನೀವೆಷ್ಟು ಆ್ಯಕ್ಷನ್ಸ್ ಕೊಡ್ತೀರಾ ನಿಮ್ಮ ರಿಯಾಕ್ಷನ್ ಕೂಡ ಹಾಗೆ ಇರುತ್ತೆ. ಸೊ ನೀವು ಒಳ್ಳೆ ಜಾಬ್ ಬೇಕು ಅಂದರೆ ಅದ್ರ ಕಡೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿದಷ್ಟು ನಿಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ. ನೀವು ಅಂದ್ಕೊಂಡ್ರೆ ಜಾಬ್ ಸಿಗುತ್ತೆ, ನೀವು ಅಂದ್ಕೊಂಡ್ರೆ ಸಂಬಳ ಸಿಗುತ್ತೆ. ಸೊ ದಿಸ್ ಇಸ್ ಹೌ ದಿ ಮ್ಯಾನಿಫೆಸ್ಟೇಷನ್ ವಿಲ್ ವರ್ಕ್. ಸೊ ಈ 3 ಫೌಂಡೇಶನ್ಸ್, ನಮ್ಮ ಫೌಂಡೇಶನ್ಸ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಆವಾಗಲೇ ವರ್ಕ್ ಆಗೋದು ಮ್ಯಾನಿಫೆಸ್ಟೇಷನ್. ಓಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇವಾಗ ನಾನು ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂದರೆ ಜಸ್ಟ್ ದಟ್ ನಾನು ಯೋಚನೆ ಮಾಡ್ತಿದ್ರೆ ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ, ಐ ವಿಲ್ ನಾಟ್ ಪಾಸ್. ಅಥವಾ ನನಗೆ ಫೀಲಿಂಗ್ ಇಲ್ಲ, ಎಮೋಷನ್ಸ್ ಇಲ್ಲ, ನಾನು ಪಾಸ್ ಆಗ್ತೀನಿ ಅನ್ನೋದು, ಅಯ್ಯೋ ನಾನು ಈ ಸತಿ ಪಾಸ್ ಆಗಲ್ವೇನೋ ಅನ್ನೋದು ಎಮೋಷನ್ಸ್ ಅಥವಾ ಫೀಲಿಂಗ್ಸ್ ಇಲ್ಲ ಅಂದರೆ ನಾನು ಪಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ದಿ ಸೆಕೆಂಡ್ ಥಿಂಗ್ ಇಸ್ ನಾನು ಜಸ್ಟ್ ಕುತ್ಕೊಂಡು ಸುಮ್ಮನೆ ಪಾಸ್ ಆಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಟ್ ವಿಲ್ ನಾಟ್ ವರ್ಕ್. ಐ ಶುಡ್ ಹ್ಯಾವ್ ದಿ ಕ್ಲಾರಿಟಿ. ನನಗೆ ಎಷ್ಟು ಮಾರ್ಕ್ಸ್ ಬೇಕು ಅಥವಾ ಪಾಸ್ ಇಟ್ ಡಸಂಟ್ ಮೀನ್ ದಟ್ ಓಕೆ ಪಾಸ್ ಅಂದರೆ ನನಗೆ ಇಷ್ಟೇ ಮಾರ್ಕ್ಸ್ ಬಂದರೆ ನಾನು ಪಾಸ್ ಆಗ್ತೀನಿ. ಯು ಕ್ಯಾನ್ ಜಸ್ಟ್ ಸೇ ದಟ್, ಯು ಕ್ಯಾನ್ ಜಸ್ಟ್ ಥಿಂಕ್ ದಟ್. ಸೊ ದಿಸ್ ಇಸ್ ಹೌ ಮ್ಯಾನಿಫೆಸ್ಟೇಷನ್ ವರ್ಕ್. ಆ್ಯಂಡ್ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ಟು ನಾನು ಪಾಸ್ ಆಗ್ತೀನಿ ಅಂದರೆ ಆಗಲ್ಲ. ಓದಬೇಕು, ಬರೀಬೇಕು. ಯು ಶುಡ್ ಪ್ರಾಕ್ಟೀಸ್ ಟುವರ್ಡ್ಸ್ ಇಟ್, ಯು ಶುಡ್ ವರ್ಕ್ ಆನ್ ಟುವರ್ಡ್ಸ್ ಇಟ್, ಯು ಶುಡ್ ಪುಟ್ ಯುವರ್ ಆ್ಯಕ್ಷನ್ ಟುವರ್ಡ್ಸ್ ಇಟ್. ಆವಾಗಲೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ದಿಸ್ ಇಸ್ ದ ವೆರಿ ಸಿಂಪಲ್ ಎಕ್ಸಾಂಪಲ್. ಆ್ಯಂಡ್ ಸೊ ಇವಾಗ ನೀವೇನು ಮಾಡಿ ಅಂದರೆ ಟೇಕ್ ಒನ್ ನೋಟ್ಬುಕ್. ಹಾವೆವರ್ 2026 ಹತ್ರ ಬರ್ತಿದೆ, ಒಂದು ನೋಟ್ಬುಕ್ ತೊಗೊಳ್ಳಿ. ನಿಮ್ಮ 3 ಮೇನ್ ಡ್ರೀಮ್ ಜಾಬ್ಸ್ ಇನ್ 2026 ಅಥವಾ 3 ಮೇನ್ ಗೋಲ್ಸ್ ಏನೇನಾಗಬೇಕು ಅದನ್ನ ಯು ಲಿಸ್ಟ್ ಡೌನ್. ಎವ್ರಿ ಡೇ ಯು ಸ್ಟಾರ್ಟ್ ರೈಟಿಂಗ್ ಇಟ್, ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್. ಆಟೋಮೆಟಿಕಲಿ your actions will also follow it. Okay, so this is what manifestation is, how it will work, what is manifestation, how it will work, and why has it changed many people's life. No ಕೇಳಿದ್ರೆ ಅಲ್ವಾ? ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ವಿಷನ್ ಬೋರ್ಡ್ ಅಂದರೆ ಏನು, ವಿಷನ್ ಬೋರ್ಡ್ ಹೆಂಗೆ ಮಾಡೋದು, ಹೆಂಗೆ ಕ್ರಿಯೇಟ್ ಮಾಡೋದು, ಏನೇನು ಹಾಕಬೇಕು, ಏನೇನು ಟಾಪಿಕ್ಸ್ ಮೇಲೆ ಇರಬೇಕು, ಏನೇನು ಅಫರ್ಮೇಷನ್ಸ್ ಕೋರ್ಸು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಮೀ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಈ ವಿಡಿಯೋನ ನೋಡಿದ್ದಕ್ಕಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಬಾಯ್.